ಲಯನ್ ಎಸ್ ಮೂರ್ತಿ ಅಂತ ಹೇಳಿ ಹಾಗೂ ಮೈಸೂರು ಕಲ್ಯಾಣ ಮಂಟಪ ಮಾಲೀಕರ ಸಂಘದ ಅಧ್ಯಕ್ಷ, ಹಾಗೆ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗದ ಸಂಸ್ಥಾಪಕ ಅಧ್ಯಕ್ಷ. ಮೈಸೂರಿನಲ್ಲಿ ಸಂಭ್ರಮ ಕನ್ವೆನ್ಷನ್ ಹಾಲ್ ವಿಜಯನಗರದಲ್ಲಿ 37ನೇ ರಾಷ್ಟ್ರೀಯ 7 ವರ್ಷದ ಕೆಳಮಟ್ಟದ ಮಕ್ಕಳಿಗೆ ಚೆಸ್ ಪಂದ್ಯಾವಳಿ ಕಾರ್ಯಕ್ರಮ 1ನೇ ತಾರೀಕು, ಅಂದರೆ ಇದೇ ತಿಂಗಳು 1ನೇ ತಾರೀಕಿಂದ 5ನೇ ತಾರೀಕಿನವರೆಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಚೆಸ್ ಅಕಾಡೆಮಿ, ತುಮಕೂರು ಚೆಸ್ ಅಕಾಡೆಮಿ, ಮಂಡ್ಯ ಚೆಸ್ ಅಕಾಡೆಮಿ ಹಾಗೂ ಮೈಸೂರು ಚೆಸ್ ಅಕಾಡೆಮಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇದು ನ್ಯಾಷನಲ್ ಲೆವೆಲಲ್ಲಿ ಆದ್ದಿದ್ದರಿಂದ ಭಾರತಾದ್ಯಂತ ಎಲ್ಲ ರಾಜ್ಯಗಳ ಎಲ್ಲ ಕ್ರೀಡಾಪಟುಗಳು, ಚೆಸ್ಸಿನ ಕ್ರೀಡಾಪಟುಗಳು ಇಲ್ಲಿ ಭಾಗವಹಿಸಿರ್ತಾರೆ. ಅದರಲ್ಲಿ ವಿಶೇಷತೆ ಏನಪ್ಪ ಅಂದರೆ 3 ವರ್ಷದ ಒಂದು ಮಗು ಸುಧಾ ಚೆಸ್ ಪಂದ್ಯಾವಳಿಗೆ ಭಾಗವಹಿಸಿರೋದು ವಿಶೇಷತೆಯನ್ನು ಕಾಣ್ತಾ ಇದೆ. ಹಾಗೆ 28 ಜಿಲ್ಲೆಯಿಂದ ಸುಮಾರು 400 ಮಕ್ಕಳು ನೋಂದಣಿ ಮಾಡಿಕೊಂಡು ಕಳೆದ 2 ದಿನದಿಂದ ಈ ಚೆಸ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿರ್ತದೆ. ಹಾಗೆ ಪ್ರಥಮ ಬಹುಮಾನವನ್ನು 50,000 ರೂಪಾಯಿ ಹಾಗೂ 20,000 ರೂಪಾಯಿ, ಹೀಗೆ 5 ಲಕ್ಷ ರೂಪಾಯಿಗಳನ್ನು ಬಹುಮಾನವ ಯೋಜನೆಯನ್ನು ಇಟ್ಕೊಂಡಿದ್ದಾರೆ. ಹಾಗೆ ನಮ್ಮ ಮೈಸೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಈ ಅಂಡರ್ 7 ನ್ಯಾಷನಲ್ ಚೆಸ್ ಟೂರ್ನಮೆಂಟ್ ಆಗ್ತಾ ಇರೋದು ಬಹಳ ಸಂತೋಷ ಕೊಡುವಂಥ ವಿಷಯ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು 1ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ನಮ್ಮ ಲಯನ್ಸ್ ಕ್ಲಬ್ ಆಫ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317Gಯ ಜಿಲ್ಲಾ ಗವರ್ನರ್ ಆಗಿರ್ತಕ್ಕಂಥ ಲಯನ್ ಎನ್ ಸುಬ್ರಹ್ಮಣ್ಯರವರು ಉದ್ಘಾಟನೆಯನ್ನು ಮಾಡಿರೋದು ವಿಶೇಷತೆ ಕಾಣ್ತದೆ. ಅದರಲ್ಲೂ ಈ 3ನೇ ತಾರೀಕು ಮೈಸೂರಿನ ಮಹಾರಾಜರು ಯದುವೀರರವರು, ಹಾಗೆ ನಮ್ಮ ಮೈಸೂರಿನ MP ಸುಧಾ ಆಗಿರ್ತಕ್ಕಂಥ ಯದುವೀರವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರೋದು ಬಹಳ ವಿಶೇಷತೆಯನ್ನು ಕಾಣ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರಿನ ಹಲವಾರು ಸಂಘ ಸಂಸ್ಥೆಗಳು ಕೈ ಜೋಡಿಸಿದೆ. ಅದರಲ್ಲಿ ಸನ್ ಪ್ಯೂರ್ ಇರ್ಬೋದು, ವಾಸು ಅಗರಬತ್ತಿಯವರು ಇರ್ಬೋದು, ಹಾಗೆ ನಮ್ಮ ಲಯನ್ಸ್ ಕ್ಲಬ್ಬಿನಿಂದ ಹಲವಾರು ಕಾರ್ಯಕ್ರಮಗಳಿಗೆ ಕೈ ಜೋಡಿಸಿರೋದು ಮೈಸೂರಿನ ಜನತೆ ಒಂದು ಹೆಮ್ಮೆ ಪಡುವಂಥ ವಿಷಯ ಆಗಿರ್ತದೆ. ಇದು 3ನೇ ದಿನವಾಗಿದ್ದು ಇನ್ನೂ 2 ದಿನ ಈ ಕಾರ್ಯಕ್ರಮ ನಡೆಯಲಿದ್ದು 5ನೇ ತಾರೀಕು 9:00ವರೆಗೆ ಚೆಸ್ ಪಂದ್ಯಾವಳಿ ಶುರುವಾಗಿ ಸುಮಾರು 2 ಗಂಟೆಗೆ ಮುಕ್ತಾಯಗೊಳ್ಳಲಿದೆ. 4 ಗಂಟೆಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೈಸೂರು ನಗರದಲ್ಲಿ 37ನೇ ರಾಷ್ಟ್ರೀಯ 7 ವರ್ಷದ ಒಳಗಿನ ಮಕ್ಕಳ ಒಂದು ರಾಷ್ಟ್ರಮಟ್ಟದ ಚೆಸ್ ಪಂದ್ಯಾವಳಿ 1ನೇ ತಾರೀಕು ಸೆಪ್ಟೆಂಬರ್ ಬೆಳಗ್ಗೆ 9 ಗಂಟೆಯಿಂದ ಭಾಳ ವಿಜೃಂಭಣೆಯಿಂದ ಉದ್ಘಾಟನೆಯಾಗಿ ಸಂಭ್ರಮ ಕನ್ವೆನ್ಷನ್ ಹಾಲ್ನಲ್ಲಿ ಇಡೀ ದೇಶದ 28 ರಾಜ್ಯಗಳಿಂದ 7 ವರ್ಷದ ಪುಟಾಣಿಗಳು ತಮ್ಮ ಪೋಷಕರೊಂದಿಗೆ ಮೈಸೂರಿಗೆ ಆಗಮಿಸಿ ಭಾಳ ಅಚ್ಚುಕಟ್ಟಾಗಿ ನಾವು ಇದನ್ನು ಆಯೋಜನೆ ಮಾಡಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಳ ಶಿಸ್ತುಬದ್ಧವಾಗಿ ಮಕ್ಕಳು ಭಾಗವಹಿಸಿ 9 ರೌಂಡ್ಗಳ ಈ ಒಂದು ಏನು ಚೆಸ್ ಚಾಂಪಿಯನ್ಶಿಪ್ ಏನಿದೆ ಅದರಲ್ಲಿ ಭಾಗವಹಿಸಿರ್ತಾರೆ. ಈ ಒಂದು ಕಾರ್ಯಕ್ರಮನ ಯಶಸ್ಸುಗೊಳಿಸೋದಕ್ಕೆ ಲಯನ್ಸ್ ಸಂಸ್ಥೆ ಮೈಸೂರು ಹಾಗೂ ಹಲವು ಸ್ಪಾನ್ಸರ್ಸ್ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸೋದಕ್ಕೆ ನಮ್ಮ ಕೈ ಜೋಡಿಸಿದ್ದಾರೆ. ಹಾಗೂ ಐತಿಹಾಸಿಕ ಮೈಸೂರು ನಗರದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಿರುವಂಥದ್ದು ಭಾಳ ಹರ್ಷ ತಂದಿದೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಮೈಸೂರು ಮಹಾರಾಜರ ಕೂಡ ಒಂದು ಆಶೀರ್ವಾದ ಇದೆ. ಅವರು ಕೂಡ
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಿಗೆ ಶುಭ ಹಾರೈಸಿರ್ತಾರೆ. ಹಾಗೂ 5ನೇ ತಾರೀಕು 4 ಗಂಟೆಗೆ ಬಹುಮಾನ ವಿತರಣೆ ಕೂಡ ಕಾರ್ಯಕ್ರಮ ಇರ್ತದೆ. ಹಲವಾರು ಗಣ್ಯ ವ್ಯಕ್ತಿಗಳು ಭಾಗಿಯಾಗಿ ಈ ಪುಟಾಣಿಗಳು ಗೆದ್ದಂಥ ಪುಟಾಣಿಗಳಿಗೆ ಒಂದು ನಗದು ಮೊತ್ತವಾದಂತಹ 5 ಲಕ್ಷ ರೂಪಾಯಿಗಳ ಒಂದು ಬಹುಮಾನ ಕೂಡ ಇರ್ತದೆ. ಹಾಗೂ ಪಾರಿತೋಷಕಗಳು ಕೂಡ ಇರ್ತವೆ. ಭಾಳ ಆಕರ್ಷಕವಾದಂತಹ ಒಂದು ಪಾರಿತೋಷಕವನ್ನು ನಾವು ಇಲ್ಲಿ ಕೊಡ್ಮಾಡ್ತಿರ್ತೀವಿ. ಹಾಗೂ ಬಂದಂಥ ಎಲ್ಲ ಮಕ್ಕಳಿಗೂ ಸೋತಂಥವ್ರು ಗೆದ್ದಂಥವ್ರು ಯಾರೂ ಒಂದು ಬರಿಗೈಲಿ ಹೋಗಬಾರ್ದು ಅಂತನ್ನೋ ಒಂದು ಉದ್ದೇಶ ಇಟ್ಕೊಂಡು ತುಮಕೂರು ಅಸೋಸಿಯೇಷನ್ ಇರ್ಬೋದು, ಮೈಸೂರು ಅಸೋಸಿಯೇಷನ್ ಇರ್ಬೋದು, ಹಾಗೂ ಮಂಡ್ಯ ಚೆಸ್ ಅಸೋಸಿಯೇಷನ್ ಇವರ ಒಳಗೊಂಡು, ಹಾಗೂ ಕರ್ನಾಟಕ ಚೆಸ್ ಸಂಸ್ಥೆ ಹಾಗೂ ಭಾರತೀಯ ಚೆಸ್ ಸಂಸ್ಥೆ ಎಲ್ಲರೂ ಒಳಗೊಂಡು ಮಕ್ಕಳು ಪ್ರತಿಯೊಬ್ಬರಿಗೂ ಒಂದು ಪಾರಿತೋಷಕವನ್ನು ನೀಡಿ ಮೈಸೂರಿನ ಹಾಗೂ ಕರ್ನಾಟಕದ ಒಂದು ಹಿರಿಮೆಯನ್ನು ಇಡೀ ದೇಶಕ್ಕೆ ಸಾರುವಂಥ ಒಂದು ಕೆಲಸ ಕೂಡ ಮಾಡ್ತಿರ್ತೀವಿ. ಕರ್ನಾಟಕ ಇವತ್ತು ದೇಶದಲ್ಲೇ ಒಂದು 4ನೇ ಸ್ಥಾನದ ಒಂದು ಚೆಸ್ ಸಂಸ್ಥೆ ಆಗಿರ್ತದೆ. ಇಲ್ಲಿ ಅಧಿಕೃತವಾಗಿ ರಿಜಿಸ್ಟರ್ಡ್ ಆಗಿರುವಂಥ 7,000 ಮಕ್ಕಳು, 7,000 ಪ್ಲೇಯರ್ಗಳು ಕರ್ನಾಟಕದಲ್ಲಿರ್ತಾರೆ. ಹಾಗೂ ರೀಸೆಂಟ್ಲಿ ಒಬ್ಬ ಪ್ರಣವಾನಂದ ಅವರು ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತಾರೆ. ಅವ್ರಿಗೂ ಕೂಡ ಈ ವೇದಿಕೆಯಲ್ಲಿ ಉದ್ಘಾಟನೆ ದಿನ ಸನ್ಮಾನ ಮಾಡಿ ಕರ್ನಾಟಕ ಚೆಸ್ ಅಸೋಸಿಯೇಷನಿಂದ 1 ಲಕ್ಷಗಳ ಒಂದು ಬಹುಮಾನ ಕೂಡ ಅವ್ರಿಗೊಂದು ಕಾಣಿಕೆಯಾಗಿ ನೀಡಿರ್ತೀವಿ. ಹಾಗೂ ಇಶಿತಾ ಶರ್ಮಾ ಕರ್ನಾಟಕದ ಮೊದಲ ಹಾಗೂ ಏಕೈಕ ಇಂಟರ್ನ್ಯಾಷನಲ್ ಮಾಸ್ಟರ್ ಆಗಿ ಹೊರಹೊಮ್ಮಿರ್ತಾರೆ.